ಸರ್ ನಿಮಗೆ ನಿಮ್ಮ ಅಳಿಯಾದನೋ ತಿಂಗಳಿಗೆ ಇಷ್ಟು ಸಂಬಳ ದುಡಿಬೇಕು ಇಲ್ಲ ಇಂಥ ಕೆಲಸದಲ್ಲಿ ಇರಬೇಕು ಅನ್ನೋದು ಯಾವ್ದಾದ್ರು ಒಂದು ಆಸೆ ಇದ್ದೇ ಇರುತ್ತೆ. ಅಲ್ಲ ಈಗ ಒಂದು ಮಗಳು BE ಮಾಡಿದ್ದೇಳಂದ್ಮೇಲೆ ಸೊ ಅವ್ರ ತಕ್ಕನಾಗೆ ಹುಡುಗನ ಹುಡುಕ್ಬೇಕು ನಾವು. ಹಾಗಂತ ಹೇಳ್ಬಿಟ್ಟು ಏನೋ ಟ್ಯಾಕ್ಸಿ ಓಡಿಸ್ತಾರೆ ಆಟೋ ಓಡಿಸ್ತಾರೆ ಕೊಡೋಕ್ಕಾಗಲ್ಲ ಅಲ್ವಾ. ಇಷ್ಟೊಂದು ಮಿನಿಮಮ್ ಇರಲೇಬೇಕು ತಾನೆ. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಮ್ಯಾಮ್? 1.5 lakhs ಮಿನಿಮಮ್ ಬ್ಯಾಂಗ್ಳೂರಲ್ಲಿ ಅಷ್ಟು ಇರಲೇಬೇಕು ತಾನೆ. ಬೆಂಗಳೂರು ಪೇಟೆಯಲ್ಲಿ ಬದುಕಬೇಕಂದ್ರೆ 50,000 ದುಡಿಬೇಕು. 50,000 ಕಣ್ಣಿಗೆ ನೀರು ಬಿಟ್ಕೊಂಡ್ರು 50,000 ದುಡಿಬೇಕು. ಇಲ್ಲ ಅಂದ್ರೆ ಬದುಕೋದು ಕಷ್ಟ. ಈಗ ಆಸ್ತಿ ಇದ್ರೆ ಮಾರ್ಕೊಳ್ಳೋದು ದೊಡ್ಡದಲ್ಲ, ಆಸ್ತಿ ಇಲ್ಲದೆ ಇದನ್ನ ಪರ್ಚೇಸ್ ಮಾಡೋದು ದೊಡ್ಡದಲ್ಲ. ಅವ್ರು ಕೇಳೋದು ಓಕೆ ಅವ್ನಿಗೆ ಕೆಲಸ ಇದೆಯಾ, 1.5 ಲಕ್ಷ ಸಂಬಳ ಇದೆಯಾ, 2 ಲಕ್ಷ ಸಂಬಳ ಇದೆಯಾ, ಆಸ್ತಿ ಇದೆಯಾ, ಜೊತೆ ಮನೆ ಬಾಡಿಗೆ ಬರಬೇಕು, ಊರಲ್ಲಿ ಜಮೀನು ಇರಬೇಕು, ಇವೆಲ್ಲ ಕೇಳ್ತಾರೆ. ಹೆಣ್ಚಿನ ಸಾಕಿದ್ರೆ ಸಾಲದ ಸ್ವಾಮಿ, ಜೀವನ ಮಾಡಿ ಹೆಣ್ಚಿನ ಸಾಕ್ಬೇಕು, ಅದೊಂದೇ ಮುಖ್ಯ. ಮನೆ ಬರಲ್ಲ ಏನು ಬರಲ್ಲ, ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಾಕು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ವಿಡಿಯೋ. ತುಂಬ ಜನ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಈ ಒಂದು ವಿಷಯದ ಬಗ್ಗೆ ವಿಡಿಯೋನ ಮಾಡಿ ಅಂತ ಕೇಳ್ತಾನೆ ಇದ್ರಿ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಅವ್ರ ಮನೆಗೆ ಅಳಿಯ ಅಥವಾ ಸೊಸೆಯಾಗಿ ಬರೋರಲ್ಲಿ ಯಾವ್ಯಾವ ಕ್ವಾಲಿಟೀಸ್ ಇರಬೇಕು, ಏನೇನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ನಮ್ಮ ಮಹಾಜನತೆ ಹೇಗೆಲ್ಲ ಉತ್ತರ ಕೊಡ್ತಾರೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ರತ್ನ ಅಂತ. ರತ್ನ. ನಿಮ್ಮ ಹೆಸರು? ಸುಮಾ. ಸುಮಾ. ಇಬ್ರು ಏನು ಮಾಡ್ಕೊಂಡಿರೋದು? ನಾನು ಹೌಸ್ ವೈಫು, ಇವರು ಹೌಸ್ ವೈಫ್. ಇಬ್ರು ಹೌಸ್ ವೈಫು. ಓಕೆ, ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು. ಇಬ್ರು ಮಕ್ಕಳು. ಗಂಡು ಮಕ್ಕಳ? ಇಲ್ಲ, 2 ಹೆಣ್ಮಕ್ಳಯ್ಯ. 2 ಹೆಣ್ಮಕ್ಳು. ನಿಮಗೆ? ಒಬ್ನೇ. ಒಬ್ನೇ. ಎಷ್ಟು ಜನ ಮಕ್ಕಳು? ಒಬ್ನೇ ಮಗ. ಒಬ್ನೇ ಮಗ. ಆಂಟಿ ಎಷ್ಟು ಜನ ಮಕ್ಕಳು? ಒಬ್ಳು ಮಕ್ಕಳು. ಒಬ್ಳು ಮಗಳು. ನಮ್ಗಿಬ್ರು, ಒಂದು ಮಗ ಒಂದು ಮಗಳು. ಸರ್ ಎಷ್ಟು ಜನ ಮಕ್ಕಳು ಸರ್ ನಿಮಗೆ? ನನಗೆ 2 ಹೆಣ್ಮಕ್ಳು. ಸರ್ ನಾನು ನಿಮ್ಮಿಬ್ರಿಗೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಹಾನೆಸ್ಟಾಗಿ ಉತ್ತರ ಕೊಡಬೇಕು. ಓಕೆ. ನೀವು ಏನಾದರೂ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ, ಗಂಡು ನೋಡಬೇಕಾದ್ರೆ ಏನೇನು ಕ್ವಾಲಿಟೀಸ್ ಇರೋಂಥ ಹುಡುಗನ ನೋಡ್ತೀರಾ? ಹಾನೆಸ್ಟಾಗಿ ಹೇಳಬೇಕು. ಹಾನೆಸ್ಟಿ ಅಂದರೆ ನನ್ನ ಮಕ್ಕಳು ಇವಾಗಿನ ಜನ್ರೇಷನ್ ಮಕ್ಕಳಲ್ವಾ, ಸೊ ಅವರಿಗೆ ಮನೆ ಕೆಲಸ ಅಡುಗೆಲ್ಲ ಬರಲ್ಲ, ಸೊ ಕೋಆಪ್ರೇಟ್ ಮಾಡಬೇಕು. ಈಗ ನನ್ನ ಹಸ್ಬೆಂಡ್ ಕೋಆಪ್ರೇಟ್ ಮಾಡ್ತಾರೆ, ಸೊ ಅವರಿಗೆ ಕೋಆಪ್ರೇಟ್ ಮಾಡಬೇಕು. ಮಕ್ಕಳನ್ನ ಅವ್ರು ಹಾಗೇನೆ ಹೊಂದ್ಕೊಂಡು ಹೋಗಬೇಕು. ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ಜಸ್ಟ್ಮೆಂಟಿಂಗ್, ಎಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊತಾರೋ ಅಲ್ಲಿ ಹೊಂದಾಣಿಕೆ ತಾನೇ ಬರುತ್ತೆ. ಸರ್ ನೀವು ಹೇಳಿದ್ರಿ ಅಂಡರ್ಸ್ಟ್ಯಾಂಡಿಂಗು ಅಡ್ಜಸ್ಟ್ಮೆಂಟ್ ಇರಬೇಕು. ದಿಸ್ ಇಸ್ 200%. ಯಾಕಂದ್ರೆ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ, 2 ಕೈ ಸೇರಿ ಇಬ್ಬರೆಲ್ಲ ಅಂಡರ್ಸ್ಟ್ಯಾಂಡಿಂಗ್, ಒಬ್ರು ಅರ್ಥ ಮಾಡ್ಕೊಂಡಾಗ ಹೊಂದಾಣಿಕೆ ತಾನೇ ಬರುತ್ತೆ. ಕರೆಕ್ಟ್. ಇವಾಗ ಇನ್ ಕೇಸು ನಿಮ್ಮ ಅಳಿಯನ್ಗೂ ಅಡುಗೆ ಮಾಡಕ್ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ಈಗ ಯೂಟ್ಯೂಬ್ ಎಲ್ಲ ಇದೆ, ಇಬ್ರು ಸೇರಿ ಕೋಆಪರೇಟ್ ಅಡುಗೆ ಇಬ್ರು ಸೇರಿ ಮಾಡಿದಾಗ ಫಸ್ಟ್ ಅಡುಗೆ ಹಾಳಾಗತ್ತೆ, ಆಮೇಲೆ ತಾನೇ ಬರುತ್ತೆ. ನಾನೇನೋ ಇಬ್ರು ಸೇರ್ಕೊಂಡು ಝೊಮ್ಯಾಟೋದಲ್ಲಿ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿ ಅಂತ ಹೇಳಿ, ಸುಗ್ಗಿಲಿ ಆರ್ಡರ್ ಮಾಡಿ ಹೇಳಲ್ಲ, ಮನೆ ಅಡುಗೆನೇ ಮಾಡಿ ಅಂತೀನಿ. ಮನೆ ಅಡುಗೆನೇ ಮಾಡಿ. ಯಾಕಂದ್ರೆ ನಾಳೆ ಅವ್ರ ಮುಂದೆ ಬರೋ ಮಕ್ಳಿಗೆ ಅಡುಗೆ ಮಾಡಕ್ ಜೊಮ್ಯಾಟೊ ಸ್ವಿಗ್ಗಿ ಅದೆಲ್ಲ ತಿನ್ನಕ್ಕಾಗಲ್ಲ, ಅದು ಮುಂದೆ ಫ್ಯೂಚರ್ಲಿ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ನೀವು ಒಂಚೂರು ಎಫರ್ಟ್ಸ್ ಹಾಕೊಂಡು ನಿಮ್ಮ ಇಬ್ರು ಮಕ್ಳಿಗೆ ಹೇಳ್ಕೊಟ್ಬಿಡ್ಬೋದಿತ್ತು. ಅಲ್ಲ, ಮಾಡ್ತಾರೆ ಮಕ್ಳು ಅಡುಗೆ ಮಾಡ್ತಾರೆ. ಫ್ಲಾಶ್ ಬ್ಯಾಕ್. ಮನೆ ಕೆಲಸ ಅಡುಗೆನೇ ಬರಲ್ಲ. ನೀವು ನಿಮ್ಮ ಮಕ್ಳು ಇಬ್ರಿಗೂ ಹುಡುಗನ ಹುಡುಕ್ಬೇಕಾದ್ರೆ ಏನೇನೇನೋ ನೋಡ್ತೀರಾ ಸರ್? ಆಕ್ಚುಲಿ ನಾವು ಮದುವೆ ಮಾಡ್ತೀವಿ ಅಂತ ಹೊರಟಾಗ ಹುಡುಗ ದುಡಿಯೋ ಸಾಮರ್ಥ್ಯ ಇದ್ರೆ ಸಾಕು, ಕೆಪಾಸಿಟಿ ಇದ್ರೆ ಸಾಕು ಸರ್. ಹಾನೆಸ್ಟ್ ಆಗಿ ಇನ್ ಕೇಸ್ ಏನಾದ್ರೂ ನಾಳೆ ದಿನ ನಿಮ್ಮ ಹೆಣ್ಮಕ್ಳಿಗೆ ಗಂಡನ ಹುಡುಕ್ಬೇಕಾದ್ರೆ ಆಸ್ತಿ ಇಲ್ಲ ಬಟ್ ಚೆನ್ನಾಗಿ ಓದಿದಾನೆ ಅಂದ್ರೆ ಕೊಡ್ತೀರಾ ಸರ್? ಖಂಡಿತ ಕೊಡ್ಲೇಬೇಕು. ಇವತ್ತು ಸಮಾಜದಲ್ಲಿ ಶಿಕ್ಷಣನೇ ಬೆನ್ನೆಲುಬು. ಬಟ್ ಎಷ್ಟೋ ಜನ ಹೇಳೋದು ಆಸ್ತಿನೇ ಬೆನ್ನೆಲುಬು ಅಂತ. ಈಗ ಆಸ್ತಿ ಇದ್ ಮನೆಗೆ ಹೆಣ್ಣು ಕೊಟ್ರೆ ಗಂಡ ಸತ್ರುನು ಆಸ್ತಿ ಜೀವನ ಮಾಡ್ತಾಳೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕೊಡ್ತಾರೆ. ಅದಿರಬಾರ್ದು. ಇಬ್ರು ದುಡ್ಕೊಂಡು ತಿನ್ಲಿ ಅನ್ನೋದು ಇರಬೇಕು. ನಾವು ಅವ್ರಿಗೆ ಬುದ್ಧಿ ಹೇಳ್ಕೊಂಡು ದಾರಿ ತೋರಿಸ್ಬೇಕು ಮಕ್ಕಳಿಗೆ. ಈಗ ಆಸ್ತಿ ಇದ್ರೆ ಮಾರ್ಕೊಳ್ಳೋದು ದೊಡ್ಡದಲ್ಲ, ಆಸ್ತಿ ಇಲ್ಲದೆ ಇದನ್ನ ಪರ್ಚೇಸ್ ಮಾಡೋದು ದೊಡ್ಡದಲ್ಲ. ಓಕೆ. ಇರೋದನ್ನ ಉಳಿಸ್ಕೊಂಡು ನಮಗೂ ಸ್ವಲ್ಪ ಆಸ್ತಿ ಇದೆ, ನಮ್ಮ ಅಪ್ಪ ಮಾಡಿದ್ದು, ಅದನ್ನ ನೋಡ್ಕೊಂಡು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಸಾಕು. ಸರ್, ನೀವೇನಾದ್ರೂ ಫ್ಯೂಚರಲ್ಲಿ ನಿಮ್ಮ ಮಕ್ಳಿಗೆ ಮದುವೆ ಮಾಡ್ತೀರಾ ಅಂತ ಅಂದ್ರೆ ಯಾವ ತರ ಹುಡುಗ ಅಥವಾ ಹುಡುಗಿನ ನೀವು ನೋಡ್ತೀರಾ? ಸರ್, ನನಗೆ ಮಗ ಇರೋದು ಬಡ ಹುಡುಗಿ ಇದ್ರೂ ಪರವಾಗಿಲ್ಲ, ಮನೆ ಅತ್ತೆ ಮಾವನ್ ನೋಡ್ಕೊಳ್ಳೋ ಅಂತ ಒಳ್ಳೆ ಹುಡುಗಿ, ಒಳ್ಳೆತನ ಇದ್ರೆ ಸಾಕು ಅಂತ. ಬಡವರಾಗಿರೋ ಪರವಾಗಿಲ್ಲ, ಅತ್ತೆ ಮಾವನ್ ನೋಡ್ಕೊಳ್ಳೋ ಅಂತ ಇದ್ರೆ ಸಾಕು. ಈಗ ನಿಮ್ಮ ಮಗನಿಗೆ ನೀವೊಂದು ಸೊಸೆನ ಹುಡುಕ್ತಾ ಇದ್ದೀರಿ. ನಿಮ್ಮ ಮನೆಗೆ ಬರುವಂತ ಸೊಸೆನಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ? ಅವ್ನು ಚೆನ್ನಾಗಿ ನೋಡ್ಕೋಬೇಕು. ಓಕೆ, ಫಸ್ಟ್ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಓಕೆ, ನಾನು ಸೊಸೆಯಾಗಿ ಬರೋಳು ಇಷ್ಟು ಅವ್ರ ಮನೆ ಕಡೆ ಚೆನ್ನಾಗಿರ್ಬೇಕು, ಇಷ್ಟು ಆಸ್ತಿ ಬರಬೇಕು, ಇಲ್ಲ ಅವಳಿಗೆ ಇಷ್ಟು ಬಾಡಿಗೆ ಬರಬೇಕು, ಯಾವ್ದು ಎಕ್ಸ್ಪೆಕ್ಟ್ ಇಲ್ಲ. ಅವ್ನು ಚೆನ್ನಾಗಿರ್ಬೇಕು, ಅವ್ನಿಗೆ ಕಂಫರ್ಟಬಲ್ ಆಗಿರ್ಬೇಕು, ನಮ್ಮ ಜೊತೆ ಚೆನ್ನಾಗಿರ್ಬೇಕು. ನಾವು ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಸರ್. ಅಂದ್ರೆ ನನಗೆ ಒಂದು ಅರ್ಥ ಆಗಲ್ಲ. ಯಾಕಂದ್ರೆ ಯೂಶಲಿ ಹೆಣ್ಣನ್ನ ಹುಡುಕ್ಬೇಕಾದ್ರೆ, ಇಲ್ಲ ಹೆಣ್ಣನ್ನು ಕೇಳಬೇಕಾದ್ರೆ, ಇಲ್ಲ ಹೆಣ್ಣನ್ನು ನೋಡ್ಬೇಕಾದ್ರೆ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಏನಿರಲ್ಲ. ಓಕೆ, ಅವ್ರ ಕಡೆ ಆಸ್ತಿ ಇರಬೇಕು, ಇಲ್ಲ ಅಂತಂದ್ರೆ ಒಬ್ಳೆ ಮಗ್ಲಿರ್ಬೇಕು, ಆ ಥರ ತುಂಬಾ ಜನ ಕೇಳೋದು ಕಮ್ಮಿ, ಬಟ್ ಕೇಳೋರು ಇದ್ದಾರೆ. ಬಟ್ ಅದೇ ಒಂದು ಹೆಣ್ಣನ್ನ ಕೊಡ್ತಾರೆ ಅಂತ ಅಂದ್ರೆ ಓಕೆ, ಹುಡುಗ ಕೆಲಸ ಮಾಡ್ತಾ ಇದ್ದಾನ, ಆಸ್ತಿ ಇದೆಯಾ, ಮನೆ ಬಾಡಿಗೆ ಬರುತ್ತಾ, ಊರಲ್ಲಿ ಜಮೀನ್ ಇದೆಯಾ, ಅಪ್ಪ ಗೌರ್ಮೆಂಟ್ ಕೆಲಸನ, ಅಪ್ಪ ರಿಟೈರ್ಡ್ ಆಗಿದಾರ, ಅವ್ನಿಗೆ ಎಷ್ಟು ಜನ ಅಣ್ಣಂದಿರು ತಮ್ಮಂದಿರೋ, ಅವ್ರಿಗೆ ಎಷ್ಟು ಜನ ಅಕ್ಕಂದಿರು ತಂಗಿದ್ರು, ಇವೆಲ್ಲದನ್ನ ಕೇಳ್ತಾರೆ. ಯಾಕೆ ಅನ್ನೋದು ನನ್ನ ಪ್ರಶ್ನೆ. ನಿಮಗೆ ಏನು ಅನ್ಸುತ್ತೆ? ಆನೆಸ್ಟ್ ಆಗಿ ಹೇಳಿ ಸರ್. ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಹೆಣ್ಣು ಸಿಗೋದೇ ತುಂಬ ಕಷ್ಟ ಅಂತಾರೆ.
ಓಕೆ ಇಷ್ಟು ದಿವಸ ಸಾಕಿರ್ತಾರಲ್ಲ ಸರ್, ಹಾ ಸಾಕಿರೋ ಚೆನ್ನಾಗಿ ನೋಡ್ಕೊಂತಾರ ಇಲ್ವೋ ಅನ್ನೋ ಒಂದು ಉದ್ದೇಶದಿಂದ ಇದನ್ನೆಲ್ಲ ಕೇಳ್ತಾರೆ. ಕೇಳ್ತಾರೆ ಅವ್ರು. ಅದೇ ನಾವ್ ಹೆಂಗ್ ಮಗನ್ ನೋಡ್ಕೋತೀವಿ ಅವ್ರ ಮಕ್ಳು ನೋಡ್ಕೊಂಡಿರ್ತಾರಲ್ವಾ, ಹಂಗೆ ಬರೋರು ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ. ನಾನು ಇದನ್ನ ತಪ್ಪು ಅನ್ನಲ್ಲ, ಚೆನ್ನಾಗಿ ನೋಡ್ಕೊಂತಾನೆ ಇಲ್ವಾ ಕೇಳಲೇಬೇಕು, ಕೇಳ್ತಾರೆ. ನಾನು ನಿಜವಾಗ್ಲೂ ಇದಕ್ಕೆ ಒಪ್ಕೊಂತೀನಿ. ಓಕೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾರ, ಕಷ್ಟ ಟೈಮಲ್ಲಿ ಕೈ ಬಿಡ್ದಾನ, ಇಲ್ಲ ಅಂತ ಅಂದ್ರೆ ಅವ್ನು ಒಳ್ಳೆಯವನ, ಕುಡಿತಾನ, ಸೇರ್ತಾನ, ಇಲ್ಲ ಇನ್ನೊಂದು ಚಟ ಇದೆಯಾ, ಅವೆಲ್ಲ ಕೇಳೋದು ಕರೆಕ್ಟ್ ಮ್ಯಾಮ್. ಅರೆ ಇದನ್ನ ಯಾವ್ದನ್ನು ಕೇಳಲ್ಲ ಮ್ಯಾಮ್. ಆಸ್ತಿ ಇದೆಯಾ, ಸಂಪಾದನೆ ಎಷ್ಟು, ದುಡ್ಡಿದ್ಯಾ, ಕಾರ್ ಇದೆಯಾ, ಅವೆಲ್ಲ ಬೇಕು, ಬಟ್ ಅದೇ ಜೀವನ ಅಲ್ಲ ನನ್ನ ಅಭಿಪ್ರಾಯ. ಇವಾಗ ಎಷ್ಟೊಂದ್ ಜನ ಗಂಡ್ ಮಕ್ಳಿಗೆ ಹುಡುಗಿನ ಕೇಳಕ್ ಹೋದ್ರೆ ಅವ್ರು ಕೇಳೋದು, ಓಕೆ ಅವ್ನಿಗೆ ಕೆಲಸ ಇದೆಯಾ, 1.5 ಲಕ್ಷ ಸಂಬಳ ಇದೆಯಾ, 2 ಲಕ್ಷ ಸಂಬಳ ಇದೆಯಾ, ಆಸ್ತಿ ಇದೆಯಾ, ಜೊತೆ ಮನೆ ಬಾಡಿಗೆ ಬರ್ಬೇಕು, ಊರಲ್ಲಿ ಜಮೀನ್ ಇರ್ಬೇಕು, ಇವೆಲ್ಲ ಕೇಳ್ತಾರೆ. ಹೆಣ್ಚಿನ ಸಾಕಿದ್ರೆ ಸಾಲದ ಸ್ವಾಮಿ, ಜೀವನ ಮಾಡಿ ಹೆಣ್ಚಿನ ಸಾಕ್ಬೇಕು, ಅದೊಂದೇ ಮುಖ್ಯ. ಮನೆ ಬರಲ್ಲ, ಏನು ಬರಲ್ಲ, ಏನಕ್ಕೆ ಸ್ವಾಮಿ ಅದೆಲ್ಲ ಕೇಳಬೇಕು. ಸೊಸೆದಿರ್ನ ನಾವು ಕೇಳಕ್ ಹೋದ್ರೆ ಅವ್ರು ಏನಾದ್ರು ಒಂದು ಕೇಳ್ತಾರೆ. ಸೊ ಹೆಂಡತಿನ ಸಾಕ್ಬೇಕು, ಅದು ಹೌದು, ಇಂಪಾರ್ಟೆಂಟ್, ಅದೇ ಮುಖ್ಯ. ಕೋಟಿಗಟ್ಲೆ ಆಸ್ತಿ ಇರೋದು ಏನು ಬರಲ್ಲ ಸ್ವಾಮಿ, ಏನು ಬರಲ್ಲ. ಗಂಡ ಹೆಣ್ಚಿನ ಸಾಕಿದ್ರೆ ಸಾಕು. ಬಟ್ ಎಷ್ಟೋ ಜನ ಇದನ್ನ ಅರ್ಥನೇ ಮಾಡ್ಕೊಳಲ್ಲ, ಬರೀ ದುಡ್ಡು ಆಸ್ತಿ. ಏನ್ ಬರುತ್ತೆ ಸ್ವಾಮಿ, ಏನ್ ಬರುತ್ತೆ ಸ್ವಾಮಿ, ಅದರಿಂದ ಏನು ಬರಲ್ಲ. ಅವ್ರ ಏನ್ ಹೇಳ್ತಾರೆ ಗೊತ್ತಾ, ನಾಳೆ ದಿನ ಗಂಡ ಸತ್ತೋದ್ರೆ ನನ್ ಮಗಳಿಗಾದ್ರೂ ದುಡ್ಡು ಬಂದ್ಬಿಟ್ಟು ಅವಳು ಜೀವನ ಪರ್ಯಂತ ಅದ್ರಲ್ಲಿ ಜೀವನ ಬೇಡ ಬಿಡಿ, ಕಷ್ಟ ಬಿದ್ದು ನೋಡಿ. ನನಗೂ ನನ್ನ ಚಿಕ್ಕ ವಯಸ್ಸಲ್ಲಿ 18 ವರ್ಷದಲ್ಲಿ ನಮ್ಮ ಯಜಮಾನ್ರು ಬಿಟ್ಟು ಹೋದ್ರು. ಇವಾಗ ನಾವೇ ಕಷ್ಟಪಟ್ಟು ವ್ಯಾಪಾರ ಮಾಡಿ ನನ್ನ ಮಗನ ಸಾಕಿದೀವಿ, ಮದುವೆ ಮಾಡಿದೀವಿ. ಸಾಲ ಮಾಡೋಣ ಬಿಡಿ ಸ್ವಾಮಿ, ಸಾಲ ಮಾಡಿ ತೀರಿಸ್ತೀವಿ. ಇದು ಮಾತು. 18 ವರ್ಷದಲ್ಲೇ ಬಿಟ್ಟು ಹೋದ್ರೆ ನಿಮ್ ಮಗನ್ನ ನೀವು ಸಾಕ್ಬಿಟ್ಟು ಇಲ್ಲಿವರೆಗೂ. ಹೌದು ಸ್ವಾಮಿ, ನನಗೆ ಇವಾಗ 55 ವರ್ಷ ಆಯ್ತು. ನಾವು ವ್ಯಾಪಾರ ಮಾಡ್ತೀವಿ, ಅಲ್ಲಿ ಇಲ್ಲಿ ಸಾಲ ಮಾಡ್ತೀವಿ, ತೀರಿಸ್ತೀವಿ, ಬಾಡಿಗೆ ಕಟ್ತೀವಿ, ಸ್ವಂತ ಮನೆ ಇಲ್ಲ ನಮ್ಗೆ. ನೀವ್ ಇಷ್ಟು ಕಾನ್ಫಿಡೆಂಟ್ ಅಲ್ಲಿ ಇದೀರಲ್ಲ ಇವಾಗ್ಲೂ. ಇವಾಗ ಓದಿರೋರು ಲಕ್ಷ ಗಟ್ಲೆ ಸಂಬಳ ತಗೊಂಡ್ರು, ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಅಯ್ಯೋ ನನ್ ಗಂಡಿಗೆ ಸಂಬಳ ಬರ್ಬೇಕು, ಇಷ್ಟು ಆಸ್ತಿ ಇರ್ಬೇಕು ಅಂತ. ಅದೆಲ್ಲ ಆಸೆ ಇಟ್ಕೊಬಾರ ಸ್ವಾಮಿ. ಇವತ್ತು ಇರ್ತೀವಿ, ನಾಳೆ ಹೋಗ್ಬಿಡ್ತೀವಿ, ಏನು ಬರಲ್ಲ ನಮ್ಮ ಹಿಂದೆ. ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಷ್ಟೇ. ನೀವು ಇಷ್ಟು ಸ್ಟ್ರಾಂಗ್ ಆಗಿದ್ದೀರಲ್ಲ, ಇದನ್ನ ನಿಮ್ಮ ಹತ್ರ ಕೇಳಲೇಬೇಕು, ಇದಕ್ಕೆ ಉತ್ತರ ಬೇಕೇ ಬೇಕು ಅಂತ ಕೇಳ್ತಾ ಇದೀನಿ. ಇವಾಗ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ದೀರಾ, ನಾಳೆ ದಿನ ನಿಮ್ಮ ಮಗ ಮತ್ತೆ ನಿಮ್ಮ ಸೊಸೆ ಈ ಥರ ಆಗಲ್ಲ. ಬಟ್ ನಾನು ಕೇಳ್ತಾ ಇರೋದು, ಇಲ್ಲ ನಾನು ಸಪ್ರೇಟ್ ಹೋಗ್ತೀವಮ್ಮ, ನಮ್ಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೊರಗಡೆ ಹೋಗ್ತೀನಿ ಅಂದ್ರೆ ನೀವೇನ್ ಮಾಡ್ತೀರಾ? ಹೋಗ್ಲಿ ಪರವಾಗಿಲ್ಲ, ಹೋಗ್ಲಿ ಅಂತ ಅಂತೀರಾ? ಹೋಗ್ಲಿ. ನಾನು ಇವಾಗ ಕಷ್ಟ ಬಿದ್ದು ಮಗನೆಲ್ಲ ಸಾಕಿದೀವಲ್ವಾ, ಅವರು ಅದೇ ತರ ಕಷ್ಟ ಬಿದ್ದು ಏದನ್ನ ಕೆಲಸ ಮಾಡಿ ದುಡಿಲಿ, ದುಡಿದು ಚೆನ್ನಾಗಿ. ನೀವೇನ್ ಬೇಜಾರ್ ಮಾಡ್ಕೊಳಲ್ಲ? ಏನು ಬೇಜಾರು ಮಾಡ್ಕೊಂಡು ಗಟ್ಟಿಗೆತ್ತಿ ಅಮ್ಮ ನೀವು. ಖುಷಿ ಆಗುತ್ತೆ, ನಿಜ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ. ಯಾರು ಮೋಟಿವೇಟ್ ಆದ್ರೂ ಇಲ್ಲ, ನನಗಂತೂ ಒಂದಿಷ್ಟು ಮೋಟಿವೇಶನ್ ಸಿಕ್ತು. ಈ ವಯಸ್ಸಲ್ಲೂ 55 ವರ್ಷ, 18 ವರ್ಷದಲ್ಲಿ ಗಂಡ ಬಿಟ್ಟೋಗಿದ್ಮೇಲೆ ಮಗನ್ನ ಸಾಕಿ ಯಾರ ಮೇಲೂ ಡಿಪೆಂಡ್ ಆಗ್ದೇನೆ ಇವತ್ತವರೆಗೂ ನಾನು ದುಡಿದು ನನ್ನ ಜೀವನ ಸಾಗಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಿಜ, ನಿಮ್ಮ ಧೈರ್ಯ ನಿಮ್ಮನ್ನ ಇಲ್ಲಿವರೆಗೂ ಕಾಪಾಡಿದೆ. ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರಿ. ಖುಷಿ ಆಯ್ತಮ್ಮ ಮಾತಾಡ್ಸಿ. ಮ್ಯಾಮ್, ಇದನ್ನ ಮಕ್ಕಳು ಒಬ್ರೆ? ಓಕೆ. ಇವತ್ತು ನಾನು ನಿಮ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಆನೆಸ್ಟ್ ಆಗಿ ಉತ್ತರನ. ನೀವು ಫ್ಯೂಚರ್ ಅಲ್ಲಿ ನಿಮ್ ಮಗನ್ಗೆ ಮದುವೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾಗ ಸೊಸೆನ ಹುಡುಕ್ಬೇಕಾದ್ರೆ ಏನೇನ್ ಕ್ವಾಲಿಟೀಸ್ ನ ನೀವ್ ನೋಡ್ತೀರಾ? ಈಗ ನೋಡ್ತಾ ಇದ್ರೆ ಐ ವಾಂಟ್ ಹಿಮ್ ಟು ಗೋ ವಿತ್ ಅ ಗರ್ಲ್. ಫಸ್ಟ್ ಕ್ವಾಲಿಟಿ ಜೆಂಡರ್. ಓಕೆ. ಸೆಕೆಂಡ್ ಕ್ವಾಲಿಟಿ ವುಡ್ ಬಿ ಲೈಕ್ ಅವ್ರಿಗೆ ಹೇಗೆ ಇಷ್ಟ ಆಗತ್ತೆ ಹಾಗಿರ್ಬೇಕು. ಎಲ್ಲರೂ ಡಿಮಾಂಡಿಂಗ್ ಆಗಿರ್ತಾರೆ ಇವಾಗಿನ ಜನರೇಷನ್ ಅಲ್ಲಿ. ನೀನ್ ಹಿಂಗೆ ಇರ್ಬೇಕು, ನಾನು ಹಿಂಗೆ ಇರ್ಬೇಕು, ಅದು ಬೇಡ. ಕೋಆರ್ಡಿನೇಷನ್ ಇದ್ರೆ ಸಾಕು. ಇವಾಗ ಎಷ್ಟು ಹೊಂದ್ಕೊಂಡು ಹೋಗ್ತೀರಾ, ಎಷ್ಟು ಜೀವನದಲ್ಲಿ ನಿಮ್ಗೆ ಅವರು ನಿಮ್ಗೆ ಲಿಬರ್ಟಿ ಕೊಡ್ತಾರೆ, ಇಂಡಿಪೆಂಡೆನ್ಸ್ ಕೊಡ್ತಾರೆ, ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾರ ಮೇಲೆ ಯಾರು ಒಂದು ಹಸ್ಬೆಂಡ್ ವೈಫ್ ತರ ರೈಟ್ಸ್ ನ ಎನ್ಫೋರ್ಸ್ಬಾರ್ದು. ಆ ತರ ಕ್ಯಾರೆಕ್ಟರ್ ಇದ್ರೆ ಓಕೆ. ಇತ್ತೀಚೆಗೆ ಯಾವುದೇ ಒಂದು ಹುಡುಗನ್ಗೆ ಒಂದು ಹುಡುಗಿನ ಕೇಳೋದಕ್ಕೆ ಹೋದಾಗ ಅವರು ಹುಡುಗಿ ಮನೆ ಕಡೆಯವರು ಓಕೆ ಹುಡುಗ ಒಳ್ಳೋನ ಅಂತ ಕೇಳಲ್ಲ, ಇಲ್ಲ ಅಂತ ಅಂದ್ರೆ ಕುಡಿತಾನ ಸೇತಾನ ಅಂತ ಕೇಳಲ್ಲ. ಓಕೆ, ಕೆಲಸ ಇದೆಯಾ, ಎಷ್ಟು ಸಂಬಳ ಬರ್ತಾ ಇದೆ, ಎಷ್ಟು ಮನೆ ಬಾಡಿಗೆ ಬರ್ತಾ ಇದೆ, ಎಷ್ಟು ಜಮೀನ್ ಇದೆ, ಈ ತರ ಕೇಳ್ತಾರೆ. ಇವಾಗ ಈ ತರ ಎಲ್ಲ ಕೇಳ್ತಾರೆ ಅಂತ ನಾನು ಹೇಳಿದ್ನಲ್ಲ. ಸೊ ಡು ಯು ಥಿಂಕ್ ದಿಸ್ ಇಸ್ ರೈಟ್ ಆರ್ ರಾಂಗ್ ಅಕಾರ್ಡಿಂಗ್ ಟು ಯು? ನನಗೇನು ಗೊತ್ತಾ, ಕ್ಯಾರೆಕ್ಟರ್ ಬಗ್ಗೆ ಅದು ಕೇಳಿದ್ರೆ ಓಕೆ ಅನ್ಸುತ್ತೆ. ಬಟ್ ಫೈನಾನ್ಷಿಯಲ್ಲೇ ಕೇಳ್ತಾರಲ್ವಾ, ಅದು ಒಂದ್ ಸ್ವಲ್ಪ ಐ ಡೋಂಟ್ ಲೈಕ್. ಕ್ಯಾರೆಕ್ಟರ್ ಕೇಳಿ, ಗುಣ ಕೇಳಿ, ಒಳ್ಳೆ ಹುಡುಗ ಬದುಕೊಂತಾರ, ಆ ತರ ಇರ್ಬೇಕು. ಅದನ್ನೇ ದಟ್ಸ್ ವಾಟ್ ಇವನ್ ನಾನು ಈ ವಿಡಿಯೋ ಮುಖಾಂತರ ಏನ ಹೇಳಕ್ ಹೋಗಿದ್ದೀನಿ, ಇಲ್ಲ ತಿಳ್ಸಕ್ ಹೋಗಿದ್ದೀನಿ ಅಂತಂದ್ರೆ, ಹುಡುಗ ಹೆಂಗಿದಾನೆ ಕೇಳಿ, ಹುಡುಗನ ಕ್ವಾಲಿಟೀಸ್ ಇದೆಯಾ ಕೇಳಿ, ಹುಡುಗ ದುಡಿತಾನ ಕೇಳಿ, ಇಲ್ಲ ದುಡ್ಡನ್ನ ಉಳಿಸ್ತಾನ ಕೇಳಿ. ಕರೆಕ್ಟ್. ಇದನ್ನ ಯಾರು ಕೇಳಲ್ಲ ಆಂಟಿ, ಹೆಲ್ತ್ ಕೇಳಲ್ಲ. ಯು ವಿಲ್ ಎಕ್ಸ್ಪೆಕ್ಟ್
ಸೊ ನಿಮಗೆ ನಿಮ್ಮ ಅಳಿಯಾದನೋ ತಿಂಗಳಿಗೆ ಇಷ್ಟು ಸಂಬಳ ದುಡಿಬೇಕು ಇಲ್ಲ ಇಂಥ ಕೆಲಸದಲ್ಲಿ ಇರಬೇಕು ಅನ್ನೋದು ಯಾವ್ದಾದ್ರು ಒಂದು ಆಸೆ ಇದ್ದೇ ಇರುತ್ತೆ. ಅಲ್ಲ, ಈಗ ಒಂದು ಮಗಳು BE ಮಾಡಿದ್ದೇಳಿದ್ಮೇಲೆ ಸೊ ಅವ್ರ ತಕ್ಕನಾಗೆ ಹುಡುಗನ ಹುಡುಕ್ಬೇಕು ನಾವು. ಹಾಗಂತ ಹೇಳಿಬಿಟ್ಟು ಏನೋ ಟ್ಯಾಕ್ಸಿ ಓಡಿಸ್ತಾರೆ, ಆಟೋ ಓಡಿಸ್ತಾರೆ ಕೊಡೋಕ್ಕಾಗಲ್ಲ ಅಲ್ವಾ. ಈಗ ಮಗಳು BE ಮಾಡಿಬಿಟ್ಟು ಒಂದು ಒಳ್ಳೆ ಕಂಪ್ನಿ ವರ್ಕ್ ಮಾಡ್ತಾಳೆ ಅಂದರೆ ಅದು ತಕ್ಕನ ನಾನೇನು ಒಂದು 2 ಲ್ಯಾಕ್ ಬೇಕು 5 ಲ್ಯಾಕ್ ಬೇಕು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಸೊ ಅವ್ರಿಗೆ ಈಗಿನ ಜನ್ರೇಷನ್ ಬ್ಯಾಂಗ್ಳೂರ್ನಲ್ಲಿ ಬದುಕಲಿಕ್ಕೆ ಏನೇನು ಬೇಕು ಅಷ್ಟೊಂದು ಮಿನಿಮಮ್ ಇರಲೇಬೇಕು ತಾನೇ. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಮ್ಯಾಮ್? ಹಾನೆಸ್ಟ್ ಆಗಿ ಹೇಳಿ, ಏನು ತೊಂದರೆ ಇಲ್ಲ. ಆನೆಸ್ಟ್ ಹೇಳಿದ್ರೆ ಆದರೆ ನೀವು ಯೂಟ್ಯೂಬ್ ನನ್ನ ಮಗಳು ನೋಡ್ತಾ ಇರ್ತಾಳೆ. ತೊಂದರೆ ಇಲ್ಲ ಮ್ಯಾಮ್, ಅವ್ರಿಗೆ ಗೊತ್ತಾಗುತ್ತೆ. ಹೇಳ್ಬಿಟ್ಟಿದ್ಯಾ ಇಲ್ಲ ಇಲ್ಲ, ನಮ್ಮ ಅಮ್ಮನ ಇಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹೇಳಿ. 1.5 lakhs ಮಿನಿಮಮ್ ಬ್ಯಾಂಗ್ಳೂರಲ್ಲಿ ಅಷ್ಟು ಇರಲೇಬೇಕು ತಾನೆ. ಈಗ ಒಂದು ಮನೆ ನಾವು ಬಾಡಿಗೆ ಹೋಗ್ತೀವಿ ಅಂದ್ರು 2 BHK ಅಂದ್ರು 30 ಈ ಮಲ್ಲೇಶ್ವರಮಲ್ಲಿ ಅಂದರೆ ಒಂದು 35,000 ಮೇಲೆ ಇರುತ್ತೆ ಅಲ್ವಾ. ಇನ್ನು ಮನೇಲಿ ಏನೋ ಫರ್ನಿಚರ್ಸ್ಗಳು, ಫ್ರಿಜ್, ವಾಶ್ ಅದೆಲ್ಲ ಅವಶ್ಯಕತೆ ಇಲ್ಲ ಅಂದ್ರೆ ಬಟ್ ಎಂಪ್ಲಾಯೀಸ್ಗೆ ಕಂಪಲ್ಸರಿ ಬೇಕೇ ಬೇಕು. ಒಬ್ಬ ಮನೆ ಕೆಲಸಕ್ಕೆ ಜನ ಇಟ್ಕೊಂತೀನಿ, ಅವರಿಗಾದ್ರೂ ಮಿನಿಮಮ್ ಒಂದು 10,000 ರೂಪಾಯಿ ಕೊಡಲೇಬೇಕಾ ಸರ್? ಮಿನಿಮಮ್ ಅಂದ್ರು 1.5 lakh 1.5 lakh ಇರಬೇಕು ಸಂಬಳ ಮಿನಿಮಮ್. ಓಕೆ ಡನ್ ಮ್ಯಾಮ್. ಅದು ಬಿಟ್ಟು ಅಂದ್ರೆ ಆಸ್ತಿ ಗಿಸ್ತಿ ಇರಬೇಕು ಅಂತ ಅದು ಅವ್ರ ಮಕ್ಕಳು ಮಾಡ್ಕೊಬೇಕು, ಅದು ಬೋನಸ್. ಅದು ಅವ್ರು ಬಿಟ್ಟಿರೋದು, ನಾವು ಎಲ್ಲ ಮಾಡ್ಕೊಡೋಕ್ಕೂ ಆಗಲ್ಲ, ಆ ಥರ ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ. ಅವ್ರ ಮಕ್ಕಳಿಗೆ ಹಣ ಸಂಪಾದನೆ ಮಾಡಿಕೊಂಡು ಲೈಫಲ್ಲಿ ಅವ್ರು ಲೀಡ್ ಮಾಡೋಕ್ಕೆ ಕಲಿಬೇಕು. ಅವರು ಅದು ಪ್ರಾಪರ್ಟಿ ಅವ್ರು ಮಾಡ್ಕೊಬೇಕು. ಅಪ್ಪ ಅಮ್ಮ ಮಾಡಿದ ಇದಕ್ಕೆ ಆಸೆ ಬೀಳಬಾರ್ದು. ಸೊ ಇನ್ ಕೇಸ್ ಏನಾದ್ರು ನೀವು ನಿಮ್ಮ ಮಗಳಿಗೆ ಗಂಡ ನೋಡ್ಬೇಕಾದ್ರೆ ನಿಮ್ಮ ಹಳ್ಳಿ ಎಷ್ಟು ಸಂಬಳ ದುಡಿಯೋನಾಗಿರ್ಬೇಕು? ಸಂಬಳ ಅಂತ ಏನಿಲ್ಲ ಸರ್, ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಸೊ ಆಸ್ತಿ ಇರಬೇಕು, ಬಾಡಿಗೆ ಬರಬೇಕು, ಅದೆಲ್ಲ ಏನಿಲ್ಲ. ಅದೆಲ್ಲ ಏನಿಲ್ಲ. ಪಕ್ಕನಾ ಸರ್? ಅಳಿಯ ಹುಡುಕ್ಬೇಕು ಅಂತ ನನ್ನ ಪ್ರಕಾರ ಹೇಳಕ್ ಹೋದ್ರೆ ಬೆಂಗಳೂರು ಪೇಡಲ್ಲಿ ಮಿನಿಮಮ್ 50,000 ದುಡಿಬೇಕು. ಇವಾಗ ನಾವು ಆಟೋದವರೇ ಒಂದು EMI ಕಟ್ಕೊಂಡು ಮಕ್ಕಳು ಎಜುಕೇಷನ್ ಮಾಡ್ಕೊಂಡು ಸಂಪಾದನೆ ಮಾಡ್ಬೇಕಂದ್ರೆ ಈಗ ಬೆಂಗಳೂರು ಪೇಡಲ್ಲಿ ಬದುಕಬೇಕಂದ್ರೆ 50,000 ದುಡಿಬೇಕು. ಕಣ್ಣಿಗೆ ನೀರು ಬಿಟ್ಕೊಂಡಾರು 50,000 ದುಡಿಬೇಕು. ಇಲ್ಲ ಅಂದ್ರೆ ಬದುಕೋದು ಕಷ್ಟ. ಯಾಕಂದ್ರೆ 1 kg ಅಕ್ಕಿ 80 ರೂಪಾಯಿ ಅಲ್ವಾ, 1 kg ಬೇಳೆ 120 ರೂಪಾಯಿ ಇದೆ, 1 kg ಎಣ್ಣೆ ತೊಗೊಂಡ್ರೆ 180 ರೂಪಾಯಿ ಇದೆ, ಅದರಲ್ಲಿ ಹಾಲು ತೊಗೋಬೇಕಾದ್ರೆ 40 ರೂಪಾಯಿ ಇದೆ, ಸಕ್ಕರೆ, ಅದಕ್ಕೆ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ದಿವಸಕ್ಕೆ 500 ರೂಪಾಯಿ ಖರ್ಚು, ಅದಕ್ಕೆ 15,000 ಆಯಿತು. ಇನ್ನು ಬಾಡಿಗೆ ಒಂದು 15,000 ಅಂದ್ಕೊಳ್ಳಿ, 30,000 ಆಯಿತು. ಇನ್ನು ಮಕ್ಕಳು ಫೀಸ್ ಅಂದ್ರೆ ಒಂದು 20,000 ಇರಲ್ವಾ, ಹೆಂಡತಿ ಮಕ್ಕಳು ಖರ್ಚೆಲ್ಲ ಒಂದು 50,000 ಇರಲ್ವಾ. ಸೊ ಒಬ್ಬ ಗಂಡಸ 50,000 ದುಡಿದ್ರೆ ಬೆಂಗಳೂರು ಪೇಟೆಯಲ್ಲಿ ಒಂದು ಲೀಡ್ ಮಾಡ್ಬೋದು, ಜೀವನ ಲೀಡ್ ಮಾಡ್ಬೋದು. ಏನಾದರೂ ನಿಮ್ಮ ಹುಡುಗಿಗೆ ಏನಾದರೂ ಸಂಬಂಧ ನೋಡ್ತಾ ಇದ್ರೆ ಹುಡುಗ ಒಂದು 50,000 ದುಡಿಯೋಣ ಅಂತ 50,000 ದುಡಿಯೋನಾದ್ರೆ ಒಂದು ಪಕ್ಕ ಅವನು ಒಂದು ಜೀವನದಲ್ಲಿ ಬೆಳಿತಾನೆ. ಈ ಬೆಂಗಳೂರು ಪೇಟೆಯಲ್ಲಿ ಒಂದು ಹುಡುಗಿಗೆ ನೀವೆಲ್ಲ ನೋಡಿ, ಸಂಜೆ ಆಯಿತು ಅಂದರೆ ಚಾಟ್ಸ್ ಅಂಗಡಿ ಅವ್ರಿಗೆ ಮೈಂಡಲ್ಲಿ ಬಂದ್ಬಿಡುತ್ತೆ. ಇಲ್ಲ ಜ್ಯೂಸ್ ಕುಡಿಬೇಕು, ಇಲ್ಲ ಟೀ ಕಾಫಿ ಕುಡಿಬೇಕು, ಚಾಟ್ಸ್ ಅಂತೂ ತಿನ್ನಲೇಬೇಕು ಅವರು. ಈ ಥರ ಇರಬೇಕಾದ್ರೆ ಅವ್ರ ಖರ್ಚನ್ನ ನೋಡಿಕೊಂಡು ಅಳಿಯ ಇವಾಗ ಮಗಳನ್ನ ಕೊಟ್ಟಿರ್ತೀವಿ, ಅವ್ರಿಗೆ ಒಂದು ಪಾನಿಪುರಿಲಿ ಗಂಡ ಬೇಜಾರಾಗ್ಬಿಡ್ತಾನೆ. ಆ ಥರ ಎಲ್ಲ ಜೀವನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸರ್ ನೀವು. ನಿಮ್ಮ ಅಳಿಯ ಎಷ್ಟು ಸಂಬಳ ತಗೋಬೇಕು ಅನ್ನೋದು ನಿಮ್ಮ ಎಷ್ಟು ತಗೋಬೇಕು ಅನ್ನೋದು ಮುಖ್ಯ ಅಲ್ಲ, ಸಂಸಾರ ತೂಗಿಸ್ಕೊಂಡು ಒಳ್ಳೆ ರೀತಿಲಿ ಸಮಾಜ ಘಾತಕನಾಗದಲ್ಲೇ ಬದುಕಿದ್ರೆ ಸಾಕು. ದೇಶ ಭ್ರಷ್ಟನ ಆಗಬಾರ್ದು ಅಷ್ಟೇ, ಅದು ಒಂದೇ ನನ್ನ ಆಸೆ. ನಾನು ಇವತ್ತು ನನ್ನ ದೇಶಕ್ಕೆ ಪ್ರಾಣ ಕೊಡಕ್ಕೆ ರೆಡಿ ಇದ್ದೀವಿ. ನನ್ನ ತಮ್ಮ ಒಬ್ಬ ಆರ್ಮಿ. ಸೂಪರ್. ಹಾಗಾಗಿ ಸಮಾಜ ಘಾತಕನಾಗದಲ್ಲೇ ಸಮಾಜಕ್ಕೆ 4 ಜನಕ್ಕೆ ಮಾದರಿಯಾಗಿ ಬದುಕಬೇಕು, 4 ಜನಕ್ಕೆ ಸಹಾಯ ಮಾಡಿ ಬದುಕಿದ್ರೆ ಸಾಕು. ಆ ಥರ ಇರಬೇಕು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಇನ್ ಕೇಸ್ ಏನಾದರೂ ನಿಮ್ಮ ಮಕ್ಕಳು ಯಾರನ್ನಾದ್ರೂ ಒಬ್ಬರನ್ನ ಇಷ್ಟಪಟ್ಬಿಟ್ಟು ಇವ್ರನ್ನ ಇಷ್ಟಪಡ್ತಾ ಇದೀನಿ, ನನ್ನ ಮದುವೆ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ? ಓ ಶೂರ್. ಅವ್ರ ಲೈಫ್ ಪಾರ್ಟ್ನರ್ ಅವ್ರಿಗೆ ಆಯ್ಕೆ ಬಿಡ್ತೀನಿ ನಾನು. ಅಕಸ್ಮಾತ್ ಅವ್ರು ಅವಾಗ 1.5 lakh ದುಡಿತಾ ಇಲ್ಲ ಅಂತಂದ್ರೆ ನಾನು ಹೇಳ್ತೀನಿ, ಇಬ್ರು ಸೇರಿಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಅಂತೀನಿ. ಯಾಕಂದ್ರೆ ಇಬ್ರು ಸೇರಿ ಕೈ ಜೋಡಿಸ್ತಾಗ್ರೆ ಸಂಸಾರ ಚಕ್ರ ರಥ ಚಕ್ರ ಹೋಗುತ್ತೆ, ಇಲ್ಲಾಂದ್ರೆ ಹೋಗಲ್ಲ. ಈಗ ನಾನು ಮದುವೆ ಮಾಡಿ ನನ್ನ ಗಂಡನಿಗೆ ಬರೀ 7,000 ರೂಪಾಯಿ, ನಾನು ಮದುವೆ 25 ವರ್ಷದಿಂದ. ಈಗ ಅವರು ಒಂದು ಪ್ರಾಪರ್ಟಿ ತಗೊಂಡಿದ್ದಾರೆ, ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ಹಾಗೆ ಎಲ್ಲರೂ ಸ್ಟಾರ್ಟಿಂಗಲ್ಲಿ ಏನೂ ಆಗಲ್ಲ, ಟೈಮ್ ಬೇಕಾಗತ್ತೆ. ಟೈಮ್ ಬಂದಾಗ ಲೈಫ್ನಲ್ಲಿ ತಾನಾಗೆ ಎಲ್ಲ ಸೆಟ್ಲ್ ಆಗ್ತಾರೆ. ಸೊ ಯಾರನ್ನೇ ಇಷ್ಟಪಟ್ಟರು ನೀವು ಮದುವೆ ಮಾಡ್ಕೊಡಕ್ಕೆ ರೆಡಿ ಇದ್ದೀರಾ? ನಾ ಇಂಟರ್ಕಾಸ್ಟ್ ಮ್ಯಾರೇಜ್ಗೆ ಓಕೆ ಅಂತೀನಿ. ಬಟ್ ಹಿಂದೂ ಮುಸ್ಲಿಂ ಹತ್ರ ಅಂದ್ರೆ ಮುಸ್ಲಿಮು ಕ್ರಿಶ್ಚಿಯನ್ ಇದನ್ನೊಪ್ಪಲ್ಲ, ಹಿಂದೂಗಳಿಗೆ ಓಕೆ. ಹಿಂದೂ ಯಾವ ಕ್ಯಾಸ್ಟ್ ಆದ್ರೂ ಓಕೆ. ಇನ್ ಕೇಸ್ ಏನಾದ್ರು ನಿಮ್ಮ ಮಗ ಯಾವ್ದಾದ್ರು ಹುಡುಗಿನ ಇಷ್ಟಪಟ್ಟು ಅವ್ರು ಬೇರೆ ಜಾತಿ ಆಗಿದ್ರೆ ನೀವು ಒಪ್ಕೋತೀರಾ? ಖಂಡಿತ ಸರ್, 100% ಒಪ್ಕೊಂತೀನಿ. ನಮ್ದು ಗೌಡಸು ನಾನು ಮರಾಠಿ, 30 ವರ್ಷ ಆಯ್ತು ನಮ್ದು ಮದುವೆ ಆಗಿ. ಕೇಳೋದಕ್ಕೆ ಖುಷಿ ಆಯ್ತು. ನಿಮ್ಮ ಮಗನ್ಗೆ ಸೊಸೆನ ನೋಡ್ಬೇಕಾದ್ರೆ ನಿಮ್ಮ ಸೊಸೆ ಏನಾದ್ರು ಮಾಡರ್ನ್ ಕ್ಲೋತ್ಸ್ ಹಾಕ್ತಾರೆ ಅಂತಾನೆ ನಿಮ್ಗೆ ಒಪ್ಕೆನಾ? ಅದ್ರ ಮೇಲೆ ಒಪ್ಪಿಗೆ ಇರಲ್ಲ ಸರ್. ಇಲ್ಲ ಆ ಥರ ಎಲ್ಲ ಇಷ್ಟ ಇರಲ್ಲ. ಸಂಪ್ರದಾಯ ಇರಬೇಕಲ್ಲ ಸರ್, ಸಂಪ್ರದಾಯವಾಗಿರ್ಬೇಕು. ನಮ್ಮ ಕಲ್ಚರ್ಗೆ, ನಮ್ಮ ಇಂಡಿಯಾ ಪ್ರಕಾರ ಸಂಪ್ರದಾಯಗೆ ಇರಬೇಕು. ಸಂಪ್ರದಾಯವಾಗಿ ಇರಬೇಕು. ಏನಕ್ಕೋಸ್ಕರ ಇದು ಕೇಳಿದ್ರೆ ತುಂಬಾ ಜನ
ಅಂದ್ರೆ ಅತ್ತೆ ಮಾವಂದರು ಓಕೆ ನನ್ನ ಸೊಸೆ ಸಂಪ್ರದಾಯವಾಗಿ ಇರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಸೊಸೆಂದರಿಗೆ ಇದು ನನ್ನ ಜೀವನ, ನನ್ನ ಬಟ್ಟೆ, ನನ್ನ ಹಕ್ಕು ಅನ್ನೋದು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಒಂದು ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ಕೇಳಿದೆ. ಮುಂದೆ ಹೆಂಗಾಗುತ್ತಾ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಎಲ್ಲ ಸಂಪ್ರದಾಯ ಇರಬೇಕು ಅನ್ನೋದೇ ನಮ್ಮ ಆಸೆ. ಸಂಪ್ರದಾಯ ಇರಬೇಕು ಅನ್ನೋದು. ಪ್ರಾಪರ್ಟಿ ಶಾಶ್ವತ ಅಲ್ಲ, ದುಡ್ಡು ಶಾಶ್ವತ ಅಲ್ಲ, ನಥಿಂಗ್ ಇಸ್ ಪರ್ಮನೆಂಟ್, ಎವ್ರಿಥಿಂಗ್ ಇಸ್ ಟೆಂಪ್ರವರಿ. ಸೊ ಎಂಡ್ ಆಫ್ ದ ಡೇ ನೀವು ಎಷ್ಟು ಸ್ಟೇಬಲ್ ಆಗಿದ್ದೀರಾ, ನೀವು ಎಷ್ಟು ಚೆನ್ನಾಗಿ ಲೈಫ್ ಅಲ್ಲಿ ಲೀಡ್ ಮಾಡ್ಕೊಂಡ್ರೆ, ಎಷ್ಟು ಕಂಪ್ಯಾರಬಿಲಿಟಿ ಆಗಿರ್ತೀರಾ, ದಟ್ ಈಸ್ ನಾಟ್ ಓನ್ಲಿ ಥಿಂಗ್ ಇಟ್ ಮ್ಯಾಟರ್ಸ್. ಇಟ್ ಅಡ್ಜಸ್ಟ್ ಆಗೋಗ್ತೀರಾ ಅಂತ ಹೇಳಿ ಇದೆಲ್ಲ ಗೊತ್ತಿದ್ರು ಜನ ಇದನ್ನ ಬಿಟ್ಬಿಟ್ಟು ಅನ್ರಿಯಲಿಸ್ಟಿಕ್ ಇನ್ಸ್ಟ್ರೂಮೆಂಟ್ ಬಿಡ್ತಾವ್. ಯಾಕಂದ್ರೆ ಜನರು ಟೆಂಪರರಿ ಹ್ಯಾಪಿನೆಸ್ ತುಂಬಾ ಇಷ್ಟಪಡ್ತಾರೆ. ತಕ್ಷಣ ಖುಷಿ ಆಗುತ್ತೆ, ತಕ್ಷಣಕ್ ನೋಡಕ್ ಚೆನ್ನಾಗಿರುತ್ತೆ. ತಕ್ಷಣಕ್ ಜನ ಒಳ್ಳೆ ಕೆಲ್ಸದಲ್ಲಿ ಇರೋನು ಮದ್ವೆ ಮಾಡ್ಕೊಂಡು, ಒಳ್ಳೆ ಕೆಲ್ಸದಲ್ಲಿ ಇರೋ ಹುಡುಗಿನೇ ಮದ್ವೆ ಮಾಡ್ಕೊಂಡ, ತಕ್ಷಣಕ್ಕೆ ಏನೋ ಇಟ್ ಇಸ್ ಇನ್ಸ್ಟೆಂಟ್ ಹ್ಯಾಪಿನೆಸ್. See, everybody wants Maggie in their life. Please don't do that. Have some good food in your life. ಅಲ್ವಾ? ಇವಾಗ ರಾಗಿ ತಂದು ಬೀಸಿ ಮುದ್ದೆ ಮಾಡಿದ್ರೆ ಅದು ರುಚಿ. ನೀವು ಇನ್ಸ್ಟೆಂಟ್ ಆಗಿ ನೂಡಲ್ ಮಾಡಿದ್ರೆ ಅದು ರುಚಿ ಇರುತ್ತೆ, ಬಟ್ ನಾಳೆ ಹೆಲ್ತ್ ಚೆನ್ನಾಗಿರಲ್ಲ. ಇಟ್ ಇಸ್ ಈಕ್ವಲ್ ಟು ಮ್ಯಾಗಿ. ಸೂಪರ್ ಎಕ್ಸಾಂಪಲ್. ನೋಡಿದ್ರಲ್ಲ ನಮ್ ಜನ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ. ಟು ಬಿ ವೆರಿ ಹಾನೆಸ್ಟ್, ಇವತ್ತು ನಾನು ಮಾತಾಡ್ಸಿದ ಪ್ರತಿಯೊಬ್ರು ತುಂಬಾ ಸ್ವೀಟ್ ಆಗಿದ್ರು, ಎಲ್ಲದೂ ಒಳ್ಳೆ ರೀತಿನಲ್ಲೇ ಆನ್ಸರ್ ಮಾಡಿದ್ರು. ಬಟ್ ನಿಜ ಜೀವನದಲ್ಲಿ ಯಾಕೆ ಈ ರೀತಿ ನಮ್ಮ ಸುತ್ತಮುತ್ತ ಇರೋರು ಇಷ್ಟು ಒಳ್ಳೆಯವರಾಗಿಲ್ಲ ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನಿಸ್ತು ಅನ್ನೋದನ್ನ ಹಾನೆಸ್ಟಾಗಿ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಯಾವ ವಿಷಯದ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಮಾಡುವಂಥ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ